ಚೌಕಿಮಠ ಗರಗದ ಮಡಿವಾಳ ಅಜ್ಜನವರ ದೈವಿಕ ಜನನ ಕಥೆ. ವಿರಕ್ತ ಪರಂಪರೆಯ ಮಹಾನ್ ಶಿವ ಯೋಗೀಶ್ವರರಾದ ಗರಗದ ಮಡಿವಾಳೇಶ್ವರ ಶಿವ ಯೋಗಿಗಳು ಜನ್ಮತಃ ಪವಾಡ ಪುರುಷರಾಗಿದ್ದರು ಎನ್ನುವ ನಂಬಿಕೆ ಮಠ ಪರಂಪರೆಯಲ್ಲಿ ಗಟ್ಟಿಯಾಗಿ ನೆಲೆಸಿದೆ. ಶ್ರೀಗಳ ದೈವಿ ಜೀವನ ಯಾತ್ರೆಗೆ ಆರಂಭವಾದ ಪವಿತ್ರ ಸ್ಥಳವೇ ಕಿತ್ತೂರಿನ ಐತಿಹಾಸಿಕ ಚೌಕಿಮಠ. ಚೌಕಿಮಠದ ಪ್ರಸಿದ್ಧ ಹೂದೋಟದಲ್ಲಿ ಯಾರಿಗೂ ತಿಳಿಯದ ರೀತಿಯಲ್ಲಿ ಬಿಟ್ಟು ಕೊಡಲ್ಪಟ್ಟಿದ್ದ ಬಾಲಕನನ್ನ ಕಂಡ ಮೊದಲನೇ ಮಡಿವಾಳ ಸ್ವಾಮೀಜಿ ಅವರು ಇದು ಸಾಮಾನ್ಯ ಮಗು ಅಲ್ಲ, ಮಠಕ್ಕೆ ಬಂದ ದೈವದವರ ಎಂದು ಭಾವಿಸಿ ಮಠಕ್ಕೆ ಕರೆತಂದ್ರು. ಆ ಕ್ಷಣವೇ ಮಡಿವಾಳ ಅಜ್ಜನವರ ತಪಸ್ಸು, ಧ್ಯಾನ, ಸನ್ಯಾಸ ಜೀವನಕ್ಕೆ ಮೊದಲ ಅಧ್ಯಾಯ ಬರೆಯಲಾಯಿತು. ಚೌಕಿಮಠದ ವೃಂದಾವನ, ಜಪ, ತಪದ ನಾದ, ಮಠದ ಪವಿತ್ರ ವಾತಾವರಣ ಇವೆಲ್ಲವೂ ಕೂಡ ಬಾಲಮನದಲ್ಲಿ ಆಧ್ಯಾತ್ಮಿಕತೆಯ ಮೊದಲ ಬೀಜ ಬಿತ್ತಿತ್ತು. ಮಠದ ಗುರುಗಳ ಸಾನ್ನಿಧ್ಯದಲ್ಲಿ ವೈರಾಗ್ಯ, ಅನುಷ್ಠಾನ ಹಾಗೂ ಸೇವೆ ಎಂಬ 3 ಮೌಲ್ಯಗಳು ಗಟ್ಟಿಯಾಗಿ ನೆಲೆಸಿದ್ವು. ನಂತರ ಬಾಲಕನನ್ನ ಕಲ್ಮಠಕ್ಕೆ ಕರೆದೊಯ್ದು ಪ್ರಭು ಸ್ವಾಮಿಗಳು ಮತ್ತು ವಿದ್ಯಾಗುರುಗಳು ಲಾಲನೆ ಪಾಲನೆ, ವಿದ್ಯಾಭ್ಯಾಸ, ತಪಸ್ಸಿನ ಗುರುಕುಲ ಜೀವನವನ್ನ ನೀಡಿದ್ರು. ಮಲ್ಲ ಸರ್ಜ ದೇಸಾಯಿ, ಚೆನ್ನಮ್ಮ, ರುದ್ರಮ್ಮರ ಕೃಪಾ ಕಟಾಕ್ಷ ಮತ್ತು ಶಿವಲಿಂಗ ಸರ್ಜರೊಂದಿಗೆ ಮಾಡಿಕೊಂಡ ಸಹಪಾಠ ಬಾಲ್ಯದಿಂದಲೇ ಪವಾಡ ಪುರುಷನಂತೆ ಬೆಳೆದರು. ಇಂತಹ ಮಠವನ್ನ ಕಿತ್ತೂರಿನ ಮಠದ ಅಭಿವೃದ್ಧಿಗೆ ಸರ್ಕಾರದ ನಿರ್ಲಕ್ಷ್ಯ, ಭಕ್ತರ ಬೇಸರ ಉಂಟಾಗಿದೆ. ಇಂತಹ ಐತಿಹಾಸಿಕ ಹಿನ್ನೆಲೆ ಹೊಂದಿದ ಚೌಕಿಮಠದ ಅಭಿವೃದ್ಧಿಗೆ ಕಿತ್ತೂರಿನ ಶಾಸಕರು ಮತ್ತು ಅಧಿಕಾರಿಗಳು ಯಾವುದೇ ದೃಷ್ಟಿ ಹರಿಸದಿರೋದು ಮಠದ ಭಕ್ತರು ಮತ್ತು ನಾಡಿನ ಜನತೆಗೆ ಬೇಸರ, ಆಕ್ರೋಶ ಎರಡನ್ನೂ ಕೂಡ ಉಂಟು ಮಾಡಿದೆ. ಭಕ್ತರ ಅಭಿಪ್ರಾಯದಲ್ಲಿ ಕಿತ್ತೂರಿನ ಶಾಸಕರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಲಾದರೂ ಎಚ್ಚೆತ್ತುಕೊಂಡು ಮಠದ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಮಠದ ಸುಧಾರಣೆ, ಪುನರುತ್ಥಾನ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಎಂಬುದು ಜನರ ನಂಬಿಕೆ ಸ್ಪಷ್ಟ. ಮಠದ ಅಭಿವೃದ್ಧಿ ಮಾಡಿದ್ರೆ ಅಜ್ಜನವರ ಆಶೀರ್ವಾದ ನಾಡಿಗೆ ಮತ್ತು ಜನತೆಗೆ ದೊರೆಯುತ್ತದೆ ಎಂಬುದು ಅಚಲ ನಂಬಿಕೆಯಾಗಿದೆ. ಇಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ಚೌಕಿಮಠದಲ್ಲಿ ನಾವು ಬಂದಿದ್ದು, ಚೌಕಿಮಠದ ಒಂದು ಇತಿಹಾಸವನ್ನು ಇಲ್ಲಿ ಕುರಿತು ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಚೌಕಿಮಠದ ಬಗ್ಗೆ ತಮ್ಮ ಗೊತ್ತಿರತಕ್ಕಂಥ ಮಾಹಿತಿಯನ್ನ ನೀಡಬೇಕಾದ್ರೆ ವಿನಂತಿಸ್ಕೊಳ್ಳಿ. ಹಾಂ, ಇದು ಗುರುಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳ್ತಾರೆ. ಓಕೆ. 1634 ಅಥವಾ 35ನೇ ಇಸ್ವಿದಿಂತ್ರ ಇಲ್ಲಿಂದ ಗುರು ಪರಂಪರೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಗುರುಸಿದ್ದೇಶ್ವರ ಸ್ಥಾನ ಅಂತ ಹೇಳ್ತಾರೆ. ಆಮೇಲೆ ಕಿತ್ತೂರು ಎಲ್ಲ ಕಟ್ಟೋಕ್ಕಿಂತ ಮೊದಲನೇ ಇದನ್ನ ರಾಜರು ಕಟ್ಟಿದ್ದಾರೆ. ಓಕೆ. ದೇವಸ್ಥಾನ ಎಲ್ಲ ಕಟ್ಟಿ ಕಾಸ ಇಲ್ಲಿ ಮಠ ಕಟ್ಟಿದ್ದಾರೆ. ಗುರು ಪರಂಪರೆ ಮಠ ಇಲ್ಲೇ ಸ್ವಾಮಿಗಳು ಇರ್ತಿದ್ರು. ದಿವಸ ರಾಜರು ಎಲ್ಲ ಇಲ್ಲಿ ಬಂದು ಹೋಗ್ತಾ ಇದ್ರು. ಆಮೇಲೆ ಇವರಿಂತ್ರನ ಇಲ್ಲಿ ದೇವಸ್ಥಾನ ಅಥವಾ ರಾಜ್ಯದ್ರಿಂತ್ರ ಪರಂಪರೆ ಸ್ಟಾರ್ಟ್ ಆಗಿದೆ. ಈಗ ಗರಗದ ಮಡಿವಾಳಜ್ಜ ಅವರು ಇಲ್ಲೇ ಸಿಕ್ಕರು ಅಂತ ಒಂದು ಇತಿಹಾಸದೊಳಗೆ ನಾವು ಕೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀವಿ? ಹೌದ್ರಿ, ಗರಗದ ಮಡಿವಾಳಜ್ಜರು ಇಲ್ಲೇ ಬಾಳಿ ತೋಟದಾಗ ಸಿಕ್ಕಿದಾರೆ ಅವ್ರು. ಇಲ್ಲಿ ಕಿತ್ತೂರು ಇದೇನ ಚೌಕಿಮಠದ ದೇವಸ್ಥಾನದ 3ನೇ ತಲೆಮಾರಿನ ಮೊದಲನೆಯ ಮಡಿವಾಳ ಮಹಾಸ್ವಾಮಿಗಳು ಅಂತ ಹೇಳ್ಕಾಸಿ ಇದ್ರಲ್ಲ, ಅವ್ರ ಇದ್ರೊಳಗನ ಅವ್ರು ಸಿಕ್ಕಿದಾರೆ. ಅವ್ರು ಇದ್ದಾಗ ಬಾಳಿ ತೋಟದೊಳಗೆ ಸಿಕ್ಕಿದಾರ. ಅವರ ಜೋಪಾನ ಮಾಡಿದಾರ್ರಿ. ಅವರೇ ಜೋಪಾನ ಮಾಡಿ ಬಾಲ್ಯಾವಸ್ಥೆದೊಳಗೆ ಮೊದಲನೇ ಮಡಿವಾಳ ಸ್ವಾಮಿಗಳು ಜೋಪಾನ ಮಾಡ್ಕೊಂತ ಹೋದ್ರು. ತರುವಾಯ ಆಮೇಲೆ ಪ್ರಭುದೇವರು ಅಂತ ಹೇಳ್ಕಾಸ್ರಿ ಸ್ವಾಮಿಗಳು ಅವ್ರನ್ನ ಜೋಪಾನ ಮಾಡಿದಾರೆ ಮಡಿವಾಳ ಸ್ವಾಮಿಗಳನ್ನ. ಅದಕ್ಕೆ ತಮ್ಮ ಗುರುಗಳ ಕೈಯಾಗ ಸಿಕ್ಕಂಥ ಮಡಿವಾಳ ಸ್ವಾಮಿಗಳು ಅಂತ ಹೇಳ್ಕಾಸ ಅವರ ನಾಮಕರಣ ಮಡಿವಾಳ ಸ್ವಾಮಿಗಳು ಅಂತೇಳಿ ಪ್ರಭುದೇವರನ್ನ ಹೆಸರಿಟ್ಟವ್ರಿ. ಗರಗದ ಮಡಿವಾಳಜ್ಜವ್ರಿಗೆ ನಾಮಕರಣ ತಮ್ಮ ಗುರುಗಳ ನಾಮಕರಣ ಮಡಿವಾಳ ಸ್ವಾಮಿಗಳಿಗೆ ಅಂತ ಹೇಳ್ಕಾಸ ಇಟ್ಟರ್ರಿ. ಇಲ್ಲಿಂತ್ರನ ಅವ್ರದ್ದು ಇದು ಚಾಲು ಆಗ್ತದೆ. ಆದಿ ಗುರುಸಿದ್ದೇಶ್ವರದ ಗುರುಗಳದಾರಲ್ರಿ, ಅವರ ಐಕ್ಯ ಸ್ಥಳ ರೀ. ಅವ್ರ ಜೀವಂತನ ಸಮಾಧಿ ಆಗಿದಾರೆ. 1600 ಚಿಲ್ಲರದೊಳಗೆ ಜೀವಂತನ ಸಮಾಧಿ ಆಗಿದಾರ್ರಿ. ಅವರಿಗೆ ಅವ್ರದ್ದೇನು ಮಠ ಐತಲ್ಲ, ಈ ಮಠದೊಳಗನೆ ಇಲ್ಲಿ ಅನುಷ್ಠಾನ ಕುಂಡ್ರು ಅಂತ ಇದ್ರಿ. ರೂಮ್ ಐತಿ, ಎಲ್ಲ ಲಿಂಗ ಪೂಜೆ ಎಲ್ಲ ಮಾಡ್ತಿರ್ತಾರೆ ಅವ್ರ. ಆಮೇಲೆ ಅವ್ರು ಇರುವಂತ ಮಠ ಇದೆ, ಅವ್ರ ಪೂರ್ತಿ ಇರುವಂತ ಮಠ ರೀ. ಆಮೇಲೆ ಎಷ್ಟೋ ಸ್ವಾಮಿಗಳು ಹೊರಗಿನವರು ಇಲ್ಲಿ ಬಂದು ಅನುಷ್ಠಾನ ಕುಂತಿದಾರ್ರಿ. ಆಮೇಲೆ ಬಹಳ ಇದು ಸತ್ಯುಳ ಜಾಗ ರೀ, ಮತ್ತು ಬಹಳ ತಾಕತ್ತಿನ ಜಾಗ ಇದೆ. ಯಾರು ಏನ್ ಬೇಡ್ಕೊಂಡ್ರು ವರ ಸಿಗ್ತೈತ್ರಿ. ಸ್ವತಃ ನಮಗೂ ಅನುಭವ ಆಗೈತಿ. ಇದಕ್ಕೆ ಸಾಕಷ್ಟು ಭಕ್ತರು ಅದಾರ್ರಿ. ಆಮೇಲೆ ಇಲ್ಲಿ ಏನೈತಿಲ್ಲ ಬೋಲ್ಡಿಂಗ್ ಇತ್ರಿ. ಇಲ್ಲಿ
ಎಷ್ಟೋ ನೂರಾರು ಹುಡುಗರು ಇಲ್ಲಿ ಕಲಿತು ನೌಕರಿ ಹಚ್ಚಿದಾರ ಅದಾರ ಎಲ್ಲ ಹಳ್ಳಿದಿಂತ್ರ ಈ ಅಂದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ರಿ? ಹಾ, ಹಾಸ್ಟೆಲ್ ವ್ಯವಸ್ಥೆ ಐತ್ರಿ. ಸ್ವಂತ ಈ ಮಟ್ಟದನ ಒಂದು ಕಾಲೇಜ್ ಕಟ್ಟಿ ಆ ಕಾಲೇಜ್ ಇದ್ದಕ್ಕ ಇಲ್ಲಿ ಬೋರ್ಡಿಂಗ್ ಮಾಡಿದ್ದಾರ್ರಿ. ಆ ಕಾಲದೊಳಗೆ ಬಸ್ಸಿನ ವ್ಯವಸ್ಥೆ ಇರಕ್ಕಿಲ್ಲ. ಎಷ್ಟ್ರಿ 1700 ಇಸ್ವಿಗರಿ, ಈಗ 1970 ಇಸ್ವಿ ಟೈಮ್ದೊಳಗ ಅವಾಗ ಬಸ್ಸಿನ ವ್ಯವಸ್ಥೆ ಇಲ್ದಿದ್ದಕ್ಕ ಹಳ್ಳಿ ಹುಡುಗರು ಎಲ್ಲ ಇಲ್ಲಿದ್ದ ಸಾಲಿ ಕಲಿಲಿ ಅಂತೇಳಿ ಬೋರ್ಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ಗೌರ್ಮೆಂಟ್ ದಿಂದ ಯಾರು ಸಹಾಯ ಮತ್ತು ಅನುದಾನ ಮಾಡುದಿಲ್ರಿ, ಮಾಡಂಗಿಲ್ಲ. ಏನು ಕಿತ್ತು ಇದು ಗುರುಸಿದ್ದೇಶ್ವರ ದೇವಸ್ಥಾನ ಚೌಕಿ ಮಠಕ್ಕೆ ಏನು ಸಹಾಯ ಮಾಡುದಿಲ್ಲ. ಮಾಡಿಲ್ಲ ಯಾರು ಶಾಸಕರು ಯಾರು ಮಾಡ್ರಿ, ಬರೀ ಹೇಳ್ತಾರ್ರಿ ನಾ ಅದನ್ನ ಮಾಡ್ತೇನೆ ಇದನ್ನ ಮಾಡ್ತಂತ ಎಲ್ಲ ಹೇಳ್ತಾರ, ಏನೂ ಮಾಡುದಿಲ್ಲ. ಯಾವ ಶಾಸಕರು ಇಲ್ಲಿ ತನ ಏನೋ ಒಂದು ಅನುದಾನ ಮಾಡಿಲ್ಲ, ಏನು ಡೆವಲಪ್ಮೆಂಟ್ ಏನೇ ಇಲ್ರಿ. ಬರ್ತಾರ್ರಿ, ಹೋಗ್ತಾರ, ನಮಸ್ಕಾರ ಮಾಡ್ತೇವಿ ಗುರುಸಿದ್ದ ದೇವಸ್ಥಾನಕ್ಕೆ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತಾರ. ಕಿತ್ತೂರು ಉತ್ಸವದಾಗ ಬರ್ತಾರ, ಉತ್ಸವದಾಗೂ ಮಾತಾಡ್ತಾರ ನಾವು ಚೌಕಿ ಮಠ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ. ಆಮೇಲೆ ಇಡೀ ಕಿತ್ತೂರನ್ನ ಅಭಿವೃದ್ಧಿ ಮಾಡಕ್ ಹೊಂಟಿದಾರ್ರಿ, ಆದ್ರೆ ಚೌಕಿ ಮಠ ಮಾಡಕ್ ಯಾರು ಬರಾಕ್ತಿಲ್ಲ. ಮೂಲ ಸ್ಥಳನ ಯಾರು ಅಭಿವೃದ್ಧಿ ಮೂಲ ಸ್ಥಳ ರೀ, ಈ ಕಿತ್ತೂರಿನ ಮೂಲ ಸ್ಥಳ ಇದ್ದದನ್ನ ಅಭಿವೃದ್ಧಿ ಮಾಡುವಲ್ರ. ಇನ್ನು ಕಿತ್ತೂರು ಸುಧಾರಿಸ್ತೈತಿ ಹೆಂಗ್ರಿ? ಕಿತ್ತೂರು ಸುಧಾರಿಸ್ತೈತಿ ಅಂತ ಹೆಸರಿಗೆ ಹೇಳಾಕ್ತಾರ, ಮೂಲ ಸ್ಥಳನ ಬಿಟ್ಟು ಕುಂತ ಬಿಟ್ಟಿದಾರ. ಇದು ನಂದಿದ ಏನ್ರಿ ಇತಿಹಾಸ? ಇದು ನಮ್ಮ ಕಿತ್ತೂರು ಸಂಸ್ಥಾನದ ಲಾಂಛನ್ ರೀ. ನಂದಿ ರೀ, ಮತ್ತೆ ಚಂದ್ರ, ಸೂರ್ಯ, ಚಂದ್ರ, ಈಶ್ವರ, ಇವರ ನಮ್ಮ ಕಿತ್ತೂರು ರಾಜ ಆಸ್ಥಾನದ ಲಾಂಛನ್ ರೀ. ಈ ಇದೇನೈತಲ್ಲ ಇಲ್ಲಿ ಬಿಟ್ರಿ ಎಲ್ಲೂ ಇಲ್ಲ ಲಾಂಛನ್. ಅವರ ರಾಜರ ಏನು ಗುಡಿ ದೇವಸ್ಥಾನ ಏನು ಗುರುಸಿದ್ದೇಶ್ವರದ ಕಟ್ತಿದ್ರಲ್ರಿ, ಅವಾಗ ಅದನ್ನ ಲಾಂಛನ್ ಅವ್ರು ಮಾಡಿದ್ದನ ರೀ, ರಾಜರನ್ನ ಮಾಡಿದ್ದಾರೆ. ಸರ, ಈಗ ಇಲ್ಲಿ ಇರ್ತಕ್ಕಂಥ ಇತಿಹಾಸದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ರೆ ಮುಂದೆ ಇಲ್ಲಿ ಏನು ವಿಶೇಷತೆ ಇದೆ? ಇಲ್ಲಿ ಬಾವಿ ಇದಾವ್ರಿ. ಇದು ಅಕ್ಕ ತಂಗಿ ಬಾವಿ ಅಂತ ಹೇಳ್ತಾರ ಸರ್. ಮೊದಲಿಂತ್ರನ ರೀ, ಯಾವಾಗ ಇದು ಮಠ ಸ್ಥಾಪನೆ ಮಾಡಿದಾರಲ್ಲ ಅವತ್ತಿಂತ್ರನ ಇದು ಬಾವಿ ಚಾಲೋ ಅದಾವ್ರಿ. ಆಮೇಲೆ ಇಲ್ಲಿ ಆಂಜನೇಯ ದೇವಸ್ಥಾನ ಐತ್ರಿ, ಆಂಜನೇಯ ದೇವಸ್ಥಾನ ಐತಿ. ಆಮೇಲೆ ಇವೆಲ್ಲ ಗದ್ದಿಗೆ ಮಠದ ಪರಂಪರೆದೊಳಗೆ ಯಾರು ನಮ್ಮ ಮಠದ ಕಿತ್ತೂರು ಸಂಸ್ಥಾನ ಮಠದ ಗುರುಗಳದಾರಲ್ಲ ಅವ್ರದ್ದು 9-10 ಮಂದಿ ಅವ್ರದ್ದು ಎಲ್ಲ ಸಮಾಧಿ ಇಲ್ಲೇ ಐತಿ. ಯಾವ್ದೋ ಮಠದ ನಮ್ಮ ಮಠದ ಸ್ವಾಮಿಗಳು ಏನದಾರಲ್ರಿ ಅವ್ರ ಐಕ್ಯ ಆದ್ರ ಅವ್ರನ್ನ ಇಲ್ಲಿ ಇದನ್ನ ಗದ್ದಿಗೆ ಮಾಡೋದು ಇದೇ ಜಗನ ರೀ. ಸ್ವಾಮಿಗಳೆಲ್ಲ ನಮ್ಮ ಮಠದ ಪರಂಪರೆ ಸ್ವಾಮಿಗಳು ಲಿಂಗೈಕ್ಯ ಆದ್ರ ಅಂದ್ರೆ ಅವ್ರದ್ದು ಸಮಾಧಿ ಎಲ್ಲ ಮಾಡೋದು ಇಲ್ಲೇ ಎಲ್ಲಾರ್ದು ಇದ್ದ ಸಮಾಧಿಗಳೆಲ್ಲ ಇವ ನೋಡ್ರಿ, ಅಷ್ಟು ಸಮಾಧಿ. ಆಮೇಲೆ ಇವ್ರ ಪ್ರಭುದೇವ್ರ ಸ್ವಾಮಿಗಳು ರೀ. ಪ್ರಭುದೇವ್ರ ಸ್ವಾಮಿಗಳು ಮಡಿವಾಳದ್ದಾರನ್ನ ಜೋಪಾನ ಮಾಡಿದಂತ ಗುರುಗಳು ಇವರ ರೀ. ಇವರ ಜೋಪಾನ ಮಾಡಿದಾರ. ಇವ್ರ ಇದ್ರೊಳಗಳನ್ನ ಅವ್ರ ಎಲ್ಲ ಶಿಕ್ಷಣದ ಎಲ್ಲ ಕಲ್ತಿದಾರ. ಈಗ ಪ್ರಭುದೇವ ಸ್ವಾಮಿಗಳನ್ನ ಗರಗದ ಮಡಿವಾಳ ಅವ್ರನ್ನ ಜೋಪಾನ ಯತ್ನ ಮಾಡಿದಾರ. ಆದ್ರ ಮೊದಲನೇ ಮಡಿವಾಳ ಸ್ವಾಮಿಗಳು ಕೈಯಾಗ ಸಿಕ್ಕಿದಾರ. ಅವ್ರು ಜೋಪಾನ ಮಾಡಿದಾರ ಪ್ರಭುದೇವ್ರ ಸ್ವಾಮಿಗಳು. ಎಲ್ಲೇ ಒಂದು ಕಡೆ ರಾಜಕಾರಣಿಗಳು ಈ ಇತಿಹಾಸ ಹೊಂದಿದಂತ ಈ ಚೌಕಿ ಮಠವನ್ನು ಬಹಳ ಒಂದು ಕಡೆಗಣಿಸಿದ್ದಾರೆ ಅಂತೇಳಿ ಜನ ಹೇಳ್ತಾ ಇದಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ ಏನು? ಕಡೆಗಣಿಸಿದಾರ್ರಿ. ಯಾವ MLA ಇಷ್ಟು ದಿವಸ MLAಗಳು ಬಂದಿದಾರಲ್ರಿ, ಕಿತ್ತೂರು ವಿಧಾನಸಭಾ ಕ್ಷೇತ್ರ ಬೇರೆ ಊರು ವಿಧಾನಸಭಾ ಕ್ಷೇತ್ರನೂ ಅಲ್ರಿ ಇದ. ಸ್ವತಃ ಕಿತ್ತೂರು ವಿಧಾನಸಭಾ ಕ್ಷೇತ್ರ, ಕಿತ್ತೂರು ವಿಧಾನಸಭಾ ಕ್ಷೇತ್ರ ಕಿತ್ತೂರದ ರೀ ಮೇನ್ ಗುರುಗಳು ಇವ್ರನ್ನ ಅಭಿವೃದ್ಧಿ ಮಾಡೋ ಸಂಬಂಧ ಯಾವ MLAನೂ ಬರುದಿಲ್ರಿ, ಯಾರು ಒಟ್ಟ ವಿಚಾರ ಮಾಡುದಿಲ್ಲ. ಮತ್ತೆ ರಗಡ್ ಸಲ ಅವ್ರಿಗೆ ಮನವಿ ಕೊಟ್ಟಿದ್ದೇವಿ, ರಗಡ್ ಸಲ ನಾವು ಎಲ್ಲ MLAಗಳು ಬಂದವ್ರಿಗೆಲ್ಲ ಹೇಳಿದೇವಿ, ಯಾರು ಈಚೆ ಕಡೆ ಲಕ್ಷ್ಯ ಕೊಡುದಿಲ್ಲ, ಏನೂ ಇಲ್ಲ, ಕೇಳೋರು ಇಲ್ಲ ಅನ್ನೋರ್ ಗತೆ ಮಾಡಿಬಿಡ್ತಾರ್ರಿ. ಒಬ್ರು ಬರುದಿಲ್ಲ ಇಲ್ಲಿ. ರಾಜಕಾರಣಿಗಳ ಆಶ್ವಾಸನೆ ಕೊಡ್ತಾರ ಹೋಗ್ತಾರೆ. ಆಶ್ವಾಸನೆ ಕೊಡ್ತಾರ್ರಿ, ಜಬರ್ದಸ್ತ್ ಆಶ್ವಾಸನೆ ಕೊಡ್ತಾರ್ರಿ. ಗುಡಿ ಕಟ್ಟಡ ಹಿಂಗ ಮಾಡೋನು, ಕಲ್ಯಾಣ ಮಂಟಪ ಅದನ್ನ ಇದನ್ನ ಮಾಡೋನು ಎಲ್ಲ ಹೇಳ್ತಾರ್ರಿ ಇಲ್ರಿ. ಆದ್ರೆ ಇಲ್ಲಿ ಏನೂ ಮಾಡುದಿಲ್ಲ. ಇಲ್ಲ, ವಾಸ್ತುಸ್ಥಿತಿ ನೋಡಿದ್ರಂತೂ ಗೊತ್ತಾಗ್ತಾ ಇದ್ರೆ. ಮತ್ತೆ ಸಾರ್ವಜನಿಕರು ಇದ್ರ ಬಗ್ಗೆ ತಾವೇನ್ ಹೇಳ್ತಾ ಇದ್ದಾರೆ? ಬರ್ತಾರ್ರಿ, ಗುಡಿ ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದಾರ. ಒಬ್ರು ಬಂದಾರೆಲ್ಲ ಕೇಳ್ತಾರ್ರಿ, ಏನ್ರಿ ಇದಕ್ಕೇನು ಫಂಡ್ ಕೊಟ್ಟಿಲ್ಲೇನ್ರಿ, ಮತ್ತೆ ಕಿತ್ತೂರು MLA ಏನ್ ಮಾಡಾಕ್ತಾರು, ಮೊದಲಿನ MLA ಏನ್ ಮಾಡತ್ತಾರು, ಈಗಿನ MLA ಏನ್ ಮಾಡತ್ತಾರು, ಉಸ್ತುವಾರಿ ಮಂತ್ರಿಗಳು ಏನ್ ಮಾಡಾಕತ್ತಾರು ಎಲ್ಲ ಹೇಳ್ತಾರ್ರಿ. ಮತ್ತು ನಮ್ಮ ಜಗದಾಗ ಎಲ್ಲ ಕಾರ್ಯಕ್ರಮ ಬಂದ್ ಮಾಡ್ತಾರ್ರಿ. ಆಮೇಲೆ ಒಂದು ಸ್ಮಶಾನಕ್ಕೆ ಸಂಬಂಧಪಟ್ಟಂಗ ಕಾರ್ಯಕ್ರಮ ಬರ್ತಾವಲ್ರಿ ರಾಜಕೀಯದ, ಅದು ಬಂದನು ಇಲ್ಲಿ ಕಾರ್ಯಕ್ರಮ ಮಾಡ್ತಾರ. ಆಮೇಲೆ ನಮ್ಮ ಜಮೀನುಗಳು ಏನು ಮಠದ್ದು ಅದಾವಲ್ರಿ ಎಲ್ಲ ಯೂಸ್ ಮಾಡ್ತಾರ ಕಾರ್ಯಕ್ರಮಕ್ಕೆ, ಅದಕ್ಕೆ. ಆದ್ರೆ ನಮ್ಮ ದೇವಸ್ಥಾನಕ್ಕೆ ಯಾವ್ದೋ ಫಂಡ್ ಆಗಲಿ ಏನಾಗಲಿ, ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕನ್ನಾಗ್ಲಿ ಯಾರ್ದು ಲಕ್ಷ್ಯ ಬರಾಕ್ತಿಲ್ಲ. ಆನಂದ ಈರಯ್ಯ ಶಿವಳ್ಳಿ ಮಠ ತಮ್ಮ ಪ್ರಾಪರ್ ಕಿತ್ತೂರಿನಲ್ಲಿ. ನಾವೀಗ ಒಂದು 150 ವರ್ಷದ ಹಿಂದೆ ಇಲ್ಲಿ ಮಠದ ಸೇವಾಕ್ ಅಂತೇಳಿ ಬಂದವ್ರು. ನಮ್ಮ ಅಜ್ಜನ ಕಾಲದಿಂದ ಬಂದವ್ರಿ. ನಾವೇ ಇಲ್ಲಿ ಮಠದ ಸೇವಾ